ದೇವರಿಗೆ ಮಹಿಮೆ ಉಂಟಾಗಲಿ. ಇಂದಿನ ಸಂದೇಶವನ್ನು ಆಲಿಸಲಿಕ್ಕೆ ನಿಮ್ಮೆಲ್ಲರನ್ನ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ನಿನಗೆ ನನ್ನ ಚಾಲೆಂಜ್ ಸೈತಾನ್ ಮಾಡ್ತಾ ಇದ್ದಾನೆ ಇವತ್ತು ಸೇವಕರೇ. ನಿನಗೆ ನನ್ನ ಚಾಲೆಂಜ್ ಎಂಬುದಾಗಿ ಅಂದ್ರೆ ನಾವು ಕಳೆದ 8 ಸಂಚಿಕೆಯಲ್ಲಿ ನೋಡಿದ್ದೇವೆ ದೇವರ ಸೇವಕ ಯಾರಾಗಿದ್ದಾನೆ ಎಂಬುದಾಗಿ. ದೇವರ ಸೇವಕ ಯಾರಾಗಿದ್ದಾನೆ? ಅವನು ದೇವರಿಂದ ಕರೆಯಲ್ಪಟ್ಟವನು, ದೇವರಿಂದ ಆರಿಸಲ್ಪಟ್ಟವನು, ದೇವರಿಂದ ನೇಮಿಸಲ್ಪಟ್ಟವನು, ದೇವರ ಪ್ರತಿರೂಪವಾಗಿರ್ತಕ್ಕಂಥವನು, ದೇವರಿಗೆ ಬಾಯಾಗಿರುವಂಥವನು, ದೇವರಿಗಾಗಿ ಜೀವಿಸುವಂಥವನು, ದೇವರ ಮಂದೆಯನ್ನ ಕಾಯುವಂಥವನು ಆಗಿದ್ದಾನೆ. ಮಾತ್ರವಲ್ಲ ಪ್ರಿಯರೇ, ಅವನು ಸಂಬಳಕ್ಕಾಗಿ ಕೆಲಸ ಮಾಡೋನಲ್ಲ. ಇದೆಲ್ಲ ಸೈತಾನನಿಗೆ ಗೊತ್ತಿದೆ. ಇದೆಲ್ಲ ಸೈತಾನ್ ನಮ್ಗಿಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವತ್ತು ಹೇಳ್ತಾ ಇದ್ದಾನೆ, ಓ ಸೇವಕ, ನೀನ್ ಹೀಗಿರೆಲ್ಲ ಸಿದ್ಧವಾಗ್ತಾ ಇದೀಯಾ. 2026ರಲ್ಲಿ ನೀನ್ ಹೀಗೀತಿಯೆಲ್ಲ ಅವಲೋಕನೆ ಮಾಡ್ಕೊಂತ ಇದೀಯಾ. ನಿನ್ನನ್ನ ಪುನಃ ನೀನ್ ದೇವ್ರ ಸೇವೆಗಾಗಿ ಹೇಳ್ತಾ ಇದೀಯ ಮೇಲಕ್ಕೆ. ನಿನಗೆ ನನ್ನ ಚಾಲೆಂಜ್, ನೀನ್ ಹೇಗ್ ಮಾಡ್ತೀಯ ಸೇವೆ ನೋಡ್ತೇನೆ ಎಂಬುದಾಗಿ ಇವತ್ತು ಎಲ್ಲ ಸೇವಕರಿಗೆ ಸೈತಾನ್ ಚಾಲೆಂಜ್ ಮಾಡ್ತಾ ಇದ್ದಾನೆ. ದೇವರಿಗಾಗಿ ಜೀವಿಸ್ಲಿಕ್ಕೆ ಮನಸ್ಸು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸೈತಾನ್ ಏನ್ ಮಾಡ್ತಾ ಇದ್ದಾನೆ? ಚಾಲೆಂಜ್ ಮಾಡ್ತಾ ಇದ್ದಾನೆ. ಏನ್ ಚಾಲೆಂಜ್ ಮಾಡ್ತಾ ಇದ್ದಾನೆ? ನೀನ್ ಹೇಗ್ ಮಾಡ್ತೀಯ, ಹೀಗೆ ನೀನ್ ಹೇಗೆ ದೇವರಿಗಾಗಿ ಜೀವಿಸ್ತೀಯ ನೋಡ್ತೇನೆ, ನೀನ್ ಹೇಗೆ ದೇವರಿಗಾಗಿ ಸೇವೆ ಮಾಡ್ತೀಯ ನೋಡ್ತೇನೆ ಎಂಬುದಾಗಿ ಸೈತಾನ್ ಏನ್ ಮಾಡಿದ್ದಾನೆ ಪ್ರಿಯರೇ? ನಮಗೆ ವಿರುದ್ಧವಾಗಿ ಆತನು ಚಾಲೆಂಜ್ ಮಾಡ್ತಾ ಇದ್ದಾನೆ. ಹೇಗೆ ಆತ ನಮ್ಮನ್ನು ಎದುರಿಸ್ಲಿಕ್ಕೆ ಸಿದ್ಧವಾಗಿದ್ದಾನೆ, ಹೇಗೆ ಆತನು ತನ್ನ ತಂತ್ರಗಳನ್ನು ಹೂಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಕುರಿತಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ 40 ದಿವಸ ಉಪವಾಸದ ಬಳಿಕ ಸೈತಾನ್ ಬರ್ತಾ ಇದ್ದಾನೆ. ಏನಕ್ಕಾಗಿ ಬರ್ತಾ ಇದ್ದಾನೆ? ಯೇಸುವನ್ನ ಆತನು ಬಂದಂತ ಯೋಜನೆ ಹಾಳು ಮಾಡ್ಲಿಕ್ಕೆ. ಅದೇ ರೀತಿಯಲ್ಲಿ ಇವತ್ತು ದೇವರ ಸೇವಕರ ಕುರಿತು, ಅದೇ ರೀತಿ ದೇವರ ಸೇವಕರ ಬಗ್ಗೆ ಇರ್ತಕ್ಕಂಥ ದೇವರ ಆಲೋಚನೆಯನ್ನ ಹಾಳು ಮಾಡ್ಲಿಕ್ಕೆ ಸೈತಾನ್ ಏನ್ ಮಾಡ್ತಾ ಇದ್ದಾನೆ? ಕುತಂತ್ರಗಳನ್ನ ಮಾಡ್ತಾ ಇದ್ದಾನೆ. ಹೇಗೆ ಕುತಂತ್ರ ಮಾಡ್ತಾ ಇದ್ದಾನೆ? ಯೇಸು ಸ್ವಾಮಿ ಬಳಿಗೆ ಬಂದ ಸೈತಾನ್ ಹೇಳ್ತಾ ಇದ್ದಾನೆ, ನೋಡಿ ನೀವು ತುಂಬಾ ಇವಾಗಲೇ ಹಸು ಬಿಟ್ಟಿದ್ದೀರಾ, ಹಸುವಾಗಿದೆ, ನೋಡಿ ಈ ಕಲ್ಲುಗಳನ್ನ ರೊಟ್ಟಿ ಮಾಡ್ಕೊಂಡು ತಿನ್ನಿ ಎಂಬುದಾಗಿ ಸೈತಾನನ್ನು ಯೇಸು ಸ್ವಾಮಿಗೆ ಪ್ರಚೋದನೆ ಮಾಡೋದ್ರ ಕುರಿತಾನು. ಅಂದ್ರೆ ಯೇಸು ಸ್ವಾಮಿ ಯಾವಾಗ ಆತನು ತಂದೆ ಚಿತ್ತವನ್ನ ಮಾಡ್ಲಿಕ್ಕೆ ಆತನು ಆರಂಭ ಮಾಡಿದ್ನೋ, ತನ್ನ ಪೂರ್ಣಾವಧಿ ಆತ ಪರಲೋಕದಿಂದ ತಂದಂತ ಸಂದೇಶನ ಸಾರ್ಲಿಕ್ಕೆ, ತನ್ನ ಕಾರ್ಯವನ್ನು ಪೂರ್ತಿಯಾಗಿ ಆರಂಭ ಮಾಡಲಿಕ್ಕೆ ಆತನ ಯಾವಾಗ ಮನಸ್ಸು ಮಾಡಿ ಯಾವಾಗ ಮುಂದಾದ್ನೋ ಅವಾಗ ದೇವರ ಯೋಜನೆ ಹಾಳು ಮಾಡ್ಲಿಕ್ಕೆ ಸೈತಾನ್ ಹೋರಾಡ್ತಾ ಇದ್ದಾನೆ, ಚಾಲೆಂಜ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿಗೆ. ಇವತ್ತು ನಿನಗೂ ನನಗೂ ಸಹ ಏನಿದೆ ಅಂದ್ರೆ ಇದೇ ಚಾಲೆಂಜ್ ಸೈತಾನ್ ಕೊಡ್ತಾನೆ. ಹೇಗೆ ಕೊಡ್ತಾನೆ? ಯೇಸು ಸ್ವಾಮಿಗೆ ಹಸುವಾಗಿತ್ತು, ಹಸುವನ್ನು ತೀರ್ಸಕ್ಕೆ ದಾರಿ ತೋರಿಸಿದ. ನೋಡು, ಈ ತರ ನೀನು ತಿಂದು ಬದುಕಬಹುದು ಎಂಬುದಾಗಿ ಸೈತಾನನು ಯೇಸುವಿಗೆ ದಾರಿ ತೋರಿಸ್ತಾ. ಅದೇ ರೀತಿಯಲ್ಲಿ ಇವತ್ತು ಸೇವಕರ ದಾಹ ಏನಾಗಿದೆ ಅಂತ ಸೈತಾನಿಗೆ ಗೊತ್ತಿದೆ. ಸಹೋದರ ಸಹೋದರಿ, ನಿನ್ನ ದಾಹ ಏನಾಗಿದೆ ಅಂತ ಹೇಳಿ ಸೈತಾನ್ ಚೆನ್ನಾಗಿ ಗೊತ್ತಿದೆ. ಆ ದಾಹಕ್ಕೆ ಸೈತಾನ್ ಏನ್ ಮಾಡ್ತಾನೆ? ದಾರಿ ತೋರಿಸ್ತಾನೆ. ನೋಡು ನೋಡು, ನೀನ್ ಇಷ್ಟೊಂದು ದಾಹಗೊಂಡಿದ್ಯಾ, ಈ ವಿಷಯದಲ್ಲಿ ನಿನಗೆ ತುಂಬಾ ಕೊರತೆ ಇದೆ, ಹೋಗು ಇದನ್ ಮಾಡು, ಈ ಪಾಪ ಮಾಡು, ಈ ರೀತಿಯಾಗಿ ನಡ್ಕೋ ಅಂತ ಹೇಳಿ ಏನ್ ಮಾಡ್ತಾನೆ? ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ನೀವು ಒಂದ್ ವೇಳೆ ಶರೀರದ ಅಭಾವದ ಅಭಿಲಾಷೆಗಳಿಗೆ, ಶರೀರದ ಇಚ್ಛಿಸುವಂತ ಕಾರ್ಯ ಮಾಡ್ಲಿಕ್ಕೆ ನೀವು ದಾಹಗೊಂಡಿದ್ರೆ ಸೈತಾನ್ ಮಾರ್ಗವನ್ನು ತೆರೀತಾನೆ. ನೋಡು, ಸುಂದರವಾಗಿರ್ತಕ್ಕಂಥ ಹುಡುಗಿಯರು ನೋಡು, ಸ್ತ್ರೀಯರು ನೋಡು, ಅವ್ರ ನಡತೆ ನೋಡು, ಅವ್ರು ನಡೆಯೋದು ನೋಡು, ಅವ್ರ ಮಾತುಗಳು ನೋಡು ಅಂತ ಹೇಳಿ ಸೈತಾನ್ ಏನ್ ಮಾಡ್ತಾನೆ? ತೋರಿಸ್ತಾನೆ. ಬರೀ ವಿಶ್ವಾಸಿಗಳೆಲ್ಲ ಪಾಸ್ಟರ್ಗೆ ತೋರಿಸ್ತಾನೆ. ಏನಕ್ಕೆ ತೋರಿಸ್ತಾನೆ? ನೋಡು, ಅವಳು ನಡಿಗೆ ನೋಡು, ಹೆಂಗ್ ಟೆನ್ ಹೋಗ್ತಾಳೆ ನೋಡು ಅಂತ ಹೇಳಿ ಸೈತಾನ್ ಏನ್ ಮಾಡ್ತಾನೆ? ಇವತ್ತು ಸೇವಕರಿಗೆ ತೋರಿಸ್ತಾ ಇದ್ದಾನೆ, ಇವತ್ತು ವಿಶ್ವಾಸಿಗಳಿಗೆ ತೋರಿಸ್ತಾನೆ. ಯಾರು ದೇವ್ರ ಯೋಜನೆ ಮಾಡ್ಬೇಕೆಂಬುದಾಗಿ ಆಲೋಚಿಸಿ ತೀರ್ಮಾನಿಸಿ ಮುಂದೆ ಹೋಗ್ತಾ ಇದಾರೋ ಸೈತಾನ್ ಬಿಡಲ್ಲ ಅವ್ರನ್ನೇ. ನೀನ್ ಹೆಂಗ್ ಹೋಗ್ತೀಯ ನೋಡ್ತೇನೆ ನಾನು ಅಂತ ಹೇಳಿ ಆತ ಏನ್ ಮಾಡ್ತಾನೆ? ಆ ಸೇವಕರಲ್ಲಿರ್ತಕ್ಕಂಥ ಕೊರತೆಗಳನ್ನ ಗುರುತಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಲೆಯನ್ನು ಹಾಕಿ ಆತನ ಏನಾದ್ರೂ ಮಾಡಿ ಎಳಿಬೇಕು, ಏನಾದ್ರೂ ಮಾಡಿ ಇವನು ಕುರಿತಾಗಿರ್ತಕ್ಕಂಥ ದೇವರ ಯೋಜನೆ ಹಾಳು ಮಾಡ್ಬೇಕೆಂಬ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ ಹೋರಾಟ ಮಾಡ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಯೇಸು ಸ್ವಾಮಿಯ ಒಂದು ಹಸು ದಾಹವನ್ನ ತೀರಿಸ್ಲಿಕ್ಕೆ ಆತನು ಸೈತಾನ್ ಏನ್ ಮಾಡ್ತಾನೆ? ದಾರಿನ ತೋರಿಸ್ತಾನೆ. ಈ ರೀತಿಯಾಗಿ ಮಾಡು, ತಿನ್ನು, ನೀನ್ ಬೇಗ ಯಾಕೆ ಹಸುವಿಂದ ಇನ್ನೂ ಇರ್ತೀಯಾ,
ಎಂಬುದಾಗಿ. ಅದೇ ರೀತಿ ಸೇವಕರುಗಳಿಗೆ, ವಿಶ್ವಾಸಿಗಳಿಗೆ ಸೈತಾನ್ ಏನ್ ಮಾಡ್ತಾನಂದ್ರೆ ಈ ರೀತಿಯಾಗಿ ಪಾಪಕ್ಕೆ ನಡೆಸ್ತಕ್ಕಂಥವನಾಗಿದ್ದಾನೆ. ದೇವರ ಯೋಜನೆ ಹಾಳು ಮಾಡ್ಲಿಕ್ಕೆ ಆತನು ನಡೆಸ್ತಕ್ಕಂಥವನಾಗಿದ್ದಾನೆ. ಅದಕ್ಕೇನೆ ಸೈತಾನ್ ಏನ್ ಮಾಡಿದ್ದಾನೆ, ಉರಿಗೊಂಡಿದ್ದಾನೆ. ನೀನು ದೇವರಿಂದ ಕರೆಯಲ್ಪಟ್ಟಿದ್ಯಾ, ನೀನ್ ದೇವರಿಂದ ಆರಿಸಲ್ಪಟ್ಟಿದ್ಯಾ, ಅದು ಹೇಗೆ ನೀನ್ ದೇವ್ರಿಗಾಗಿ ಬದುಕ್ತೀಯ ನಾನು ನೋಡ್ತೇನೆ, ನೀನ್ ಹೇಗೆ ದೇವ್ರ ಸೇವೆ ಮಾಡ್ತೇನೆ ನೋಡ್ತೇನೆ ಎಂಬುದಾಗಿ ಸೈತಾನ್ ಏನ್ ಮಾಡಿದ್ದಾನೆ, ನಿನ್ನ ವಿಷಯದಲ್ಲಿ ನನ್ನ ವಿಷಯದಲ್ಲಿ ಉರಿಗೊಂಡಿದ್ದಾನೆ. ಆತನಿಗೆ ಬೆಂಕಿ ಬಿದ್ದಿದೆ. ಇವತ್ತು ಅವನು ಸುಮ್ಮನೆ ಇರಲ್ಲ. ಯಾಕೆ? ನೀನ್ ಯಾವಾಗ ದೇವ್ರಿಗೋಸ್ಕರ ಜೀವಿಸ್ಬೇಕೆಂಬ ತೀರ್ಮಾನ ಮಾಡ್ದೋ ಆವಾಗ ಸೈತಾನ್ಗೆ ಸಂಕಟ, ಸೈತಾನ್ ಗುರಿ, ಇವನ್ ಬಿಡಬಾರ್ದು, ಹೀಗೆ ಬಿಡಬಾರ್ದು, ಏನಾದ್ರೂ ಮಾಡಿ ಎಳಿಬೇಕು ಅಂತ ಹೇಳಿ ಆತನು ಹೋರಾಟ ಮಾಡ್ತಾನೆ. ನಿನ್ನ ಬಲಹೀನತೆ ಏನಂತ ಹೇಳಿ ಚೆನ್ನಾಗಿ ಗುರುತಿಸ್ತಾನೆ. ಅದಕ್ಕೇನೆ ಆ ಬಲಹೀನತೆಗೆ ದಾರಿ ಮಾಡಿಕೊಡ್ತಾನೆ. ನೋಡು, ನಿನಗೆ ಒಳ್ಳೆ ದಾರಿ ತೋರಿಸ್ತಾ ಇದ್ದೇನೆ, ನಿನ್ನ ಕೊರತೆಗಳಿಗೆ ಒಳ್ಳೆ ದಾರಿ ತೋರಿಸ್ತಾ ಇದ್ದೀನಿ, ಈ ದಾರಿಯಲ್ಲಿ ಹೋಗು ಅಂತ ಹೇಳಿ ಪಾಪದ ದಾರಿಯನ್ನು ತೋರಿಸೋದ್ರ ಮೂಲಕ ಏನ್ ಮಾಡ್ತಾನೆ, ಸೈತಾನ್ ನಮ್ ಕುರಿತಾಗಿರ್ತಕ್ಕಂಥ ಯೋಜನೆ ಹಾಳು ಮಾಡ್ಲಿಕ್ಕೆ ಹೋರಾಡ್ತಕ್ಕಂಥವನಾಗಿದ್ದಾನೆ. ಅಂದು ದಾವಿದನಿಗೆ ಉರಿಯನ ಹೆಂಡತಿಯನ್ನ ತೋರಿಸಿದ. ಊರಿನ ಹೆಂಡತಿ ಸ್ನಾನ ಮಾಡ್ತಾ ಇರುವಂತ ಸಮಯದಲ್ಲಿ ದಾವಿದನು ತನ್ನ ಮನೆಯ ಮಾಡಿಯ ಮೇಲೆ ತಿರುಗಾಡುವಾಗ ಆ ಸ್ತ್ರೀಯನ್ನು ನೋಡಿ ಮೋಹಗೊಂಡು ಅವಳಲ್ಲಿ ಪಾಪ ಮಾಡ್ದ. ಹಾಗೆ ಇವತ್ತು ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಆ ರೀತಿ ಸೈತಾನ್ ಮಾಡ್ತಾನೆ. ಇದನ್ನು ಮಾಡೋ ಉದ್ದೇಶ ಸೈತಾನ್ದು ಏನಂತಂದ್ರೆ ದೇವರ ಯೋಜನೆ ಹಾಳು ಮಾಡಬೇಕು, ನಿನ್ನ ಭವಿಷ್ಯವನ್ನು ಹಾಳು ಮಾಡಬೇಕು, ನಿನ್ನ ಹೆಸರನ್ನು ಕೆಡಿಸ್ಬೇಕು, ನಿನ್ನ ಏನಾದ್ರೂ ಮಾಡಿ ಕೆಳಗೆ ಬೀಳಿಸ್ಬೇಕೆಂಬುದೇ ಸೈತಾನನ ಆಲೋಚನೆ. ಅಂದು ಸಂಸೋನನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಹಳೆ ಒಡಂಬಡಿಕೆಯಲ್ಲಿ, ದೇವರ ವಾಕ್ಯದಲ್ಲಿ ಆತನ ಬಗ್ಗೆ ನೋಡ್ತಾ ಇದ್ದೇವೆ. ಆತನು ಅಧಿಕವಾಗಿರ್ತಕ್ಕಂಥ ದೇವರಾತ್ಮನ ಬಲವನ್ನು ಹೊಂದಿಕೊಂಡಂತ ವ್ಯಕ್ತಿ. ಸೊಲೊಮೋನನು ಹೇಗೆ ಅಧಿಕವಾದ ಜ್ಞಾನವನ್ನು ಹೊಂದಿಕೊಂಡಿದ್ನೋ ಹಾಗೆ ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಂಡಿರ್ತಕ್ಕಂಥ ಸಂಸೋನನ್ನ ಸೈತಾನ್ ಬಿಡ್ಲಿಲ್ಲ. ದೆಲೀಲಳ ಎಂಬತಕ್ಕಂಥ ಆ ಒಂದು ಸ್ತ್ರೀಯಲ್ಲಿ ಮೋಹಿತನಾಗ್ತಾನೆ, ಅವಳೊಂದಿಗೆ ಸೇರ್ತಾ ಇದ್ದಾನೆ. ಕೊನೆಗೆ ಏನ್ ಮಾಡ್ತಾ ಇದ್ದಾನೆ, ಅವಳಲ್ಲಿ ಮೋಹಿತನಾಗಿ ಆತನು ದೇವರ ಯೋಜನೆಯನ್ನು ಹಾಳು ಮಾಡ್ಲಿಕ್ಕೆ ಆತನು ಮುಂದಾಗೋದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ಸಂಸೋನನ್ನ ಬಿಡದಂತ ಸೈತಾನನು, ದಾವೀದನ ಬಿಡದಂತ ಸೈತಾನನು, ಯೇಸುವಿಗೂ ಸಹ ಅದೇ ರೀತಿಯಾಗಿ ಶೋಧನೆ ಕೊಡೋದ್ರ ಮೂಲಕವಾಗಿ ಯೇಸುವನ್ನು ಬೀಳಿಸ್ಲಿಕ್ಕೆ ಪ್ರಯತ್ನಿಸಿರ್ತಕ್ಕಂಥ ಸೈತಾನನ್ ಇವತ್ತು ನಿನ್ನ ಜೀವಿತದಲ್ಲಿ ಏನ್ ಮಾಡ್ತಾನೆ, ಇದೇ ರೀತಿಯಾಗಿ ಆತನು ಕಾರ್ಯ ಮಾಡ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಯಾಕೆ ಸೈತಾನ್ ಈ ರೀತಿಯ ನಮ್ಮ ಬಗ್ಗೆ ಕಾರ್ಯ ಮಾಡ್ತಾ ಇದ್ದಾನೆ? ಯಾಕಂದ್ರೆ ನಾವು ನಮಗಾಗಿ ಜೀವಿಸೋದಿಲ್ಲ, ನಾವು ದೇವ್ರಿಗಾಗಿ ಜೀವಿಸ್ಬೇಕು ಎಂಬ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಸೈತಾನ್ಗೆ ಸಂಕಟ ಆಗ್ತಾ ಇದೆ, ಸೈತಾನ್ಗೆ ಉರಿ ಆಗ್ತಾ ಇದೆ. ಯಾಕೆ? ಇವರು ದೇವ್ರಿಗಾಗಿ ಜೀವಿಸ್ಬೇಕು, ದೇವ್ರಿಗಾಗಿ ಏನಾದ್ರೂ ಮಾಡ್ಬೇಕು, ನೀತಿ ಮಾರ್ಗದಲ್ಲಿ ಹೋಗ್ಬೇಕು, ಪರಿಶುದ್ಧರಾಗಿರ್ಬೇಕು, ಅನೇಕರು ಪರಿಶುದ್ಧತೆಗೆ ಇವ್ರು ನಡೆಸ್ತಾ ಇದ್ದಾರೆ, ಸತ್ಯದ ದಾರಿಯನ್ನು ಜನರಿಗೆ ತೋರಿಸ್ತಾ ಇದ್ದಾರೆ ಇವರು ಅಂತ ಹೇಳಿ ಸೈತಾನ್ ಏನ್ ಮಾಡಿದಾನೆ, ನಮ್ಮ ವಿಷಯವಾಗಿ ಉರಿಗೊಂಡವನಾಗಿ ಏನ್ ಮಾಡ್ತಾ ಇದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕೆ ಎಚ್ಚರವಾಗಿರ್ಬೇಕು. ನಾವು ಎಚ್ಚರವಾಗಿದ್ದು ಸೈತಾನ್ ಏನ್ ಮಾಡ್ಬೇಕಾಗಿದೆ, ಎದುರಿಸ್ಬೇಕಾಗಿದೆ. ಸೈತಾನ್ ಯೇಸು ಸ್ವಾಮಿ ಬಳಿಗೆ ಬಂದು ಏನ್ ಮಾಡಿದ್ರು, ಫಸ್ಟು ಆತನ ಶಾರೀರಿಕ ಅವಶ್ಯಕತೆಗಳನ್ನು ಪೂರೈಸಕ್ಕೆ ಮಾರ್ಗ ತೋರಿಸಿ ಆತನ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಹಾಗೆ ನಿನ್ನ ಶರೀರದ ಬಯಕೆಗಳಿಗೆ ದಾರಿ ಮಾಡಿಕೊಡೋದ್ರ ಮೂಲಕ ಸೈತಾನ್ ವಂಚಿಸ್ಲಿಕ್ಕಿದ್ದಾನೆ. ಎರಡನೇದಾಗಿ ಏನ್ ಮಾಡ್ತಾರೆ, ಯೇಸು ಸ್ವಾಮಿಯನ್ನ ಎತ್ತರವಾಗಿರ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡೋಗಿ ಲೋಕದ ವೈಭವ ಎಲ್ಲವನ್ನ ತೋರಿಸಿ, ನೀನ್ ನನಗೆ ಅಡ್ಡ ಬಿದ್ದುಬಿಡು, ಎಲ್ಲವನ್ನು ಕೊಡ್ತಾನೆ ಎಂಬುದಾಗಿ, ನಿನಗೆ ಬಿಟ್ಕೊಡ್ತಾನೆ ಎಂಬುದಾಗಿ ಸೈತಾನನು ಯೇಸುವಿಗೆ ಹೇಳೋದ್ರ ಬಗ್ಗೆ ನಾವು ನೋಡ್ತದೆ ಪ್ರೇಯರೇ. ಮತ್ತಾಯನ ಬರೆಸುವ 4ನೇ ಅಧ್ಯಾಯದಲ್ಲಿ ಆಗ ಯೇಸು ಸ್ವಾಮಿ ಇದರಲ್ಲಿ ಆತನು ತನ್ನಂತ ಶೋಧನೆಯಲ್ಲಿ ಜಯಿಸ್ತಾ ಇದ್ದಾನೆ. ಇವತ್ತು ನನಗೂ ನಿನಗೂ ಏನ್ ಮಾಡ್ತಾನೆ ಸೈತಾನ್, ಅದೇ ರೀತಿ ತೋರಿಸ್ತಾ ಇದ್ದಾನೆ. ಈಗ ನೋಡು, ಇಷ್ಟೆಲ್ಲ ಇದೆ ಪ್ರಪಂಚದಲ್ಲಿ, ಇದೆಲ್ಲವನ್ನು ಅನುಭವಿಸಕ್ಕೆ ನೀನ್ ಬಂದಿದೀಯ ಭೂಮಿ ಮೇಲೆ. ಇಲ್ಲಿ ಸುಮ್ಮನೆ ನೀನ್ ಸನ್ಯಾಸಿ ಆಗಿರ್ಲಿಕ್ಕೆ ಬಂದಿಲ್ಲ, ನೀನ್ ಇಲ್ಲೇ ಸುಮ್ಮನೆ ಹತ್ಕೊಂಡು ಪ್ರಾರ್ಥನೆ ಮಾಡಕ್ಕೆ, ಇನ್ನೊಬ್ರಿಗೆ ಒಳ್ಳೇದ್ ಬಯಸ್ಕೊಂಡಿರಕ್ ನೀನ್ ಬಂದಿಲ್ಲ. ನೋಡು ಜನರು ಹೆಂಗೆಲ್ಲ ಮಜಾ ಮಾಡ್ತಾರೆ, ನೋಡು ಹೆಂಗ ಜನರು ಕುಡಿಯಕ್ ಹೋಗ್ತಾ ಇದಾರೆ, ವ್ಯಭಿಚಾರ ಮಾಡಕ್ ಹೋಗ್ತಾ ಇದಾರೆ, ಬೇರೆ ಬೇರೆ ಪಾಪದ ಕಾರ್ಯಗಳಲ್ಲಿ ಹೆಂಗ್ ಮಾಡ್ತಾ ಇದಾರೆ, ಸುಖ ಪಡ್ತಾ ಇದಾರೆ. ನೋಡೋರ್ನೆ, ನೀನ್ ಯಾಕೆ ಸುಮ್ಮನೆ ಇದೀಯಾ, ಹೋಗು ಬಾ 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 ಅಂತ ಹೇಳಿ ಏನ್ ಮಾಡ್ತಾನೆ, ಸೈತಾನ್ ಕರೀತಾನೆ, ಆಕರ್ಷಣೆ ಮಾಡ್ತಾನೆ. ಯಾಕೆ? ಆತನು ನಮ್ಮನ್ನ ಹಾಳು ಮಾಡ್ಬೇಕಂತ ಹೇಳಿ, ನಮ್ಮ ಕುರಿತಾಗಿರ್ತಕ್ಕಂಥ ಕರ್ತನ ಯೋಜನೆ ನಾಶ ಮಾಡ್ಬೇಕೆಂಬ ಸೈತಾನ್ ಏನ್ ಮಾಡ್ತಾನೆ, ನಮಗೆ ಈ ಲೋಕದ ಸಕಲ ವೈಭವ, ಸಕಲ ಸುಖದ ಬಗ್ಗೆ ಆತನ ಏನ್ ಮಾಡ್ತಾನೆ, ನಮಗೆ ಬೆಳಕನ್ನು ಚೆಲ್ತಾನೆ. ನಾವು ಪಾಪ ಮಾಡ್ಲಿಕ್ಕೆ ಬೆಳಕನ್ನು ಚೆಲ್ತಾನೆ, ತೋರಿಸ್ತಾನೆ. ಅವಳಿಗೆ ಏನ್ ಮಾಡಿದನು, ನೋಡಮ್ಮ ಮರದಣ್ಣು ಎಷ್ಟು ನೋಡಕ್ಕೆ ಸುಂದರವಾಗಿದೆ, ಹಣ್ಣನ್ನು ತಿನ್ಬಿಡು, ಈ ಮರದಣ್ಣು ತಿನ್ಬೇಡ ಅಂತ ಹೇಳಿದಾನೆ ನಿನಗೆ, ನೋಡ ಮರದಣ್ಣನ್ನೇ. ಅವಳು ನೋಡಿದ್ಲು, ಓ ಸೂಪರ್, ಇದೇ ಸರಿಯಾಗಿರೋದು, ಅದು ಸುಂದರವಾಗಿದೆ ಅಂತ ಹೇಳಿ ಏನ್ ಮಾಡ್ತಾಳೆ, ಅದನ್ನ ತಕೊಂಡ್ ತಿಂತಾಳೆ.
ಜೊತೆಗಿದ್ದ ಗಂಡನಲ್ಲಿ ಕೊಡ್ತಲ್ಲ. ಅದೇ ರೀತಿಯಲ್ಲಿ ಆ ಹವ್ವಳನ್ನ ವಂಚಿಸಿದ ಸೈತಾನನು ಇವತ್ತು ದೇವರಿಗಾಗಿ ಜೀವಿಸ್ಲಿಕ್ಕೆ ಮನಸ್ಸು ಮಾಡ್ತಕ್ಕಂಥ ಸೇವಕರನ್ನ ಆತನಿಗೆ ಕೆಡಿಸ್ಲಿಕ್ಕೆ ಏನ್ ಮಾಡ್ತಾ ಇದ್ದಾನೆ? ಹೋರಾಟ ಮಾಡ್ತಾ ಇದ್ದಾನೆ. ನಾವು ಎಚ್ಚರವಾಗಿರ್ಬೇಕು. ಯೇಸು ಸ್ವಾಮಿಗೆ ಏನ್ ಮಾಡಿದ್ರು? ಮೊದಲು ಶಾರೀರಿಕವಾಗಿರ್ತಕ್ಕಂಥ ಬಯಕೆಗಳ ಮೂಲಕವಾಗಿ ತಂದ್ರು. ಆಮೇಲೆ ಏನ್ ಮಾಡ್ತಾ ಇದಾರೆ? ಆತನ ನಂಬಿಕೆಯನ್ನ ಸಹ ಪರೀಕ್ಷೆ ಮಾಡ್ತಾ ಇದ್ದಾರೆ. ನೀನು ಏನ್ ಮಾಡು, ಈ ಬೆಟ್ಟದಿಂದ ಎತ್ತರವಾಗಿರೋ ಸ್ಥಳದಿಂದ ದುಂಬಿಕ್ ಬಿಡು. ಏನ್ ಮಾಡ್ತಾರೆ? ದೇವದೂತರು ನಿನ್ನ ಕೈಯಲ್ಲಿ ಎತ್ಕೊಳ್ತಾರೆ ಅಂತ ಹೇಳಿ. ಯೇಸು ಸ್ವಾಮಿ ಏನ್ ಮಾಡ್ಲಿಲ್ಲ? ಆ ರೀತಿಯಾಗಿ ಮಾಡಲಿಲ್ಲ. ಹಾಗೆ ನನಗೂ ನಿನಗೂ ಸಹ ಸೈತಾನ್ ಏನ್ ಮಾಡ್ತಾನೆ? ನಂಬಿಕೆ ಪರೀಕ್ಷೆ ಮಾಡ್ತಾನೆ. ನೀನ್ ದೇವ್ರಿಗೋಸ್ಕರ ಜೀವಿಸ್ತೀನಿ ಅಂತ ಹೇಳಿ ಬಂದಿದೆಯಲ್ಲ, ದೇವ್ರಿಗೋಸ್ಕರ ಕಾರ್ಯ ಮಾಡ್ಬೇಕಂತ ಬಂದಿದೆಯಲ್ಲ, ಅದು ಹೆಂಗ್ ಮಾಡ್ತೀಯ ಮಾಡು ಅಂತ ಹೇಳಿ ಏನ್ ಮಾಡ್ತಾನೆ? ಸೈತಾನನು ನಮಗೆ ಅನೇಕ ತಡೆಗಳು ತರ್ತಾನೆ. ನಾವು ಸೇವೆ ಮಾಡ್ಲಿಕ್ಕೆ ಆಗ್ಬಾರ್ದು, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಬಾರ್ದು, ನಾವು ಬೈಬಲ್ ಓದ್ಲಿಕ್ಕೆ ಆಗ್ಬಾರ್ದು ಅಂತ ತಡೆಗಳನ್ನ ಏನ್ ಮಾಡ್ತಾನೆ? ಸೈತಾನನು ನಮ್ಮ ಬಾಳ್ನಲ್ಲಿ ಇಕ್ತಾನೆ. ನಮ್ಮ ಬಾಳಲಿಕ್ಕೆ ಏನ್ ಮಾಡ್ತಾನೆ? ನಮ್ಮನ್ನ ಹಾಳು ಮಾಡ್ಲಿಕ್ಕೆ, ನಮ್ಮ ಕುರಿತಾಗಿರ್ತಕ್ಕ ದೇವ್ರ ಯೋಜನೆ ಹಾಳು ಮಾಡ್ಲಿಕ್ಕೆ ಸೈತಾನ್ ಪ್ರತಿನಿತ್ಯ ಆತನು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ ಪ್ರೇರೆ. ಯಾಕಂದ್ರೆ ನಾವು ಯಾವಾಗ ಆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬಂದುವೋ, ನಾವು ಯಾವಾಗ ಕತ್ತಲೆ ಇರತಕ್ಕಂಥವ್ರಿಗೆ ಬೆಳಕಿನ ಮಾರ್ಗವನ್ನು ತೋರಿಸ್ಲಿಕ್ಕೆ ಮನಸ್ಸು ಮಾಡಿ ಮುಂದಾಗಿದ್ದೇವೋ, ಆ ನಿಟ್ಟಲ್ಲಿ ಪ್ರಯತ್ನಿಸ್ತಾ ಇದ್ದೇವೋ, ಅದೇ ಸಮಯದಲ್ಲಿ ಸೈತಾನ್ ಪ್ರಯತ್ನಿಸ್ತಾ ಇದ್ದಾನೆ ನಮ್ಮನ್ನ ಹಿಂದೆ ಹಿಂದೆ ಎಳಿಬೇಕಂತ ಹೇಳಿ ಏನ್ ಮಾಡ್ತಾನೆ? ಆತನ ಪ್ರಯತ್ನಿಸ್ತಾ ಇದ್ದಾನೆ ಪ್ರೇರೆ. ಅದರಿಂದ ಈ ಸಂದೇಶ ಕೇಳಿಸ್ಕೊಳ್ತಕ್ಕಂಥ ದೇವ ಸೇವಕರುಗಳೇ, ದೇವ ಭಕ್ತರೇ, ಎಚ್ಚರವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ನಾವು ಯಾವಾಗ ದೇವ್ರಿಗೋಸ್ಕರ ಜೀವಿಸ್ಬೇಕು, ದೇವ್ರಿಗೋಸ್ಕರ ಏನಾದ್ರೂ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದೆವೋ, ಸೈತಾನ್ ನಮಗೆ ಚಾಲನೆ ಮಾಡ್ತಾನೆ. ನೀನ್ ಹೇಗ್ ದೇವ್ರಿಗೋಸ್ಕರ ಒಳ್ಳೇದ್ ಮಾಡ್ತೀಯಾ ನಾನು ನೋಡ್ತೇನೆ ಎಂಬುದಾಗಿ ಸೈತಾನ್ ಏನ್ ಮಾಡಿದಾನೆ? ಉರಿಗೊಂಡಂತವನಾಗಿದ್ದಾನೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನಾನು ಈ ಲೋಕದಲ್ಲಿ ಎಷ್ಟೇ ಕಷ್ಟ, ಸಮಸ್ಯೆ, ನೋವು, ಶೋಧನೆಗಳು ಬಂದ್ರು ಸ್ವಾಮಿ, ಎಲ್ಲವನ್ನು ನನಗೆ ಜಯಿಸಕ್ಕೆ ಬಲ ಕೊಡು. ನಾನು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ, ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಲಿಕ್ಕೆ ನನಗೆ ಬಲ ಕೊಡು ಎಂಬುದಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು, ನಾವು ನಿನಗಾಗಿ ಕರೆಯಲ್ಪಟ್ಟಿದ್ದೇವೆ, ನಿನ್ನಿಂದ ಆರಿಸಲ್ಪಟ್ಟಿದ್ದೇವೆ, ನಿನ್ನಿಂದ ನೇಮಿಸಲ್ಪಟ್ಟಿದ್ದೇವೆ, ನಿನಗಾಗಿ ನಾವು ಬದುಕಲಿಕ್ಕೆ ತೀರ್ಮಾನಿಸಿದ್ದೇವೆ ಸ್ವಾಮಿ. ಇವತ್ತು ನಮಗೆ ಅನೇಕ ವಿಧವಾಗಿ ಹೋರಾಟಗಳು, ಸಂಕಟಗಳು, ನೋವುಗಳು, ಕಣ್ಣೀರುಗಳು, ದುಃಖಗಳುಂಟು ಸ್ವಾಮಿ. ಇವೆಲ್ಲವುಗಳ ಮಧ್ಯೆ ನಾವು ನಂಬಿಕೆಯನ್ನು ನಾವು ದೃಢವಾಗಿ ಹಿಡ್ಕೊಳ್ಳಕ್ಕೆ ಸಹಾಯ ಮಾಡು. ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡು. ನಮಗೆ ನಿನ್ನ ಆತ್ಮನ ಸಹಾಯ ಅನುಗ್ರಹಿಸು. ನಾವು ಎಲ್ಲ ಕರ್ತನೆ ವಿಷಯಗಳಲ್ಲಿ ದೃಢವಾಗಿ ನಿಂತವರಾಗಿ ನಿನ್ನ ನಾಮನ ಮಹಿಮೆ ಮಾಡಕ್ಕೆ, ನಿನ್ನ ಸೇವೆಯನ್ನು ಮುಂದುವರೆಯಕ್ಕೆ ನಮ್ಮೆಲ್ಲರಿಗೆ ನಿಮ್ಮ ಸಹಾಯ ದಯಪಾಲಿಸು. ಹಾಗೆ ಮಾಡೋರು ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನೀನು ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸಿ ಆಶೀರ್ವಾದ ಮಾಡು. ನಾವು ಬಿದ್ದು ಹೋಗದಂತೆ ಸ್ವಾಮಿ, ನಿನಗಾಗಿ ಹೊಳೆಯುವ ನಕ್ಷತ್ರವಾಗಿ ನಮ್ಮ ಒಬ್ಬರನ್ನ ಮಾರ್ಪಡಿಸು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತಿನ ಪರಲೋಕ ತಂದೆಯೇ, ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿವರೆಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವ್ರ ನಾಮನ್ನ ಮಹಿಮೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.